ನಮಸ್ತೆ ಎಲ್ಲರಿಗೂ ಫಾಸ್ಟ್ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ನಮ್ಮ ಉತ್ತರ ಕರ್ನಾಟಕ ಸೈಡ ಬಿಳಿಜಾಳ ಬೆಳೆಯೋದು ಜಾಸ್ತಿ ಅಲ್ಲೇನ್ರಿ. ಬಿಳಿಜಾಳ ಒಳಗೆ ಇವತ್ತು ನಾನು ಇಡ್ಲಿ ಮಾಡೋದನ್ನು ತೋರಿಸ್ಲಕತ್ತೀನಿ. ಇನ್ಸ್ಟೆಂಟ್ ಬಿಳಿಜಾಳ ಇಡ್ಲಿ ಮಾಡೋದನ್ನು ತೋರಿಸ್ತೀನಿ. ಭಾರಿ ರುಚಿಯಾಗಿರ್ತಾವು. ಇದು ಒಂದು ಹೆಲ್ದಿ ರೆಸಿಪಿ ಅದ ರೀ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಈಗೊಂದು ನಾನು ಬುಟ್ಟಿ ತೊಗೊಂಡಿನಿ, ಅದಕ್ಕೆ 1 ಕಪ್ಪಷ್ಟು ಜೋಳದ ಹಿಟ್ಟನ್ನು ಸೇರಿಸ್ಕೊಳಕತ್ತೀನಿ ನೋಡ್ರಿ. ಯಾವ ಕಪ್ಪಲ್ಲಿ ನಾವು ಹಿಟ್ಟನ್ನು ತೊಗೊಂಡಿರ್ತೀವಿ ಅದೇ ಕಪ್ಪಲ್ಲಿ ರವಾನ ತೊಗೋಬೇಕಾಗುತ್ತಾ, ಸೇಮ್ ಕ್ವಾಂಟಿಟಿಯಲ್ಲಿ ತೊಗೋಬೇಕಾಗುತ್ತಾ. ಅರ್ಧ ಕಪ್ಪಷ್ಟು ನಾನು ಮೊಸರನ್ನು ತೊಗೊಂಡಿನಿ ರೀ. ಹುಳಿ ಜಾಸ್ತಿ ಇತ್ತು, ಅದಕ್ಕಾಗಿ ಅರ್ಧ ಕಪ್ ತೊಗೊಂಡಿನಿ. ಇನ್ನು ನೀವು ಹುಳಿ ಕಡಿಮೆ ಇತ್ತು ಅಂದ್ರೆ ಮೊಸರನ್ನು 1 ಕಪ್ಪಷ್ಟು ಪೂರ್ತಿ ಹಾಕ್ಕೊಳ್ರಿ. ಯಾಕಂದ್ರೆ ನಾವು ದಿಢೀರಂತ ಮಾಡೋ ಇಡ್ಲಿ ಅದ, ಹುಳಿ ಬರ್ಬೇಕಲ್ವ, ಅದಕ್ಕೋಸ್ಕರ ನಾನು ಸ್ವಲ್ಪ ಇಲ್ಲಿ ಸೋಡಾ ಪುಡಿನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ನೋಡ್ರಿ. ಇಷ್ಟು ಹಾಕ್ಬಿಟ್ಟು ನಾವು ಯಾವ ಕಪ್ ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ಒಂದು ಫುಲ್ಲು ಬಟ್ಲು ತುಂಬೋವರೆಗೂ ನೀರು ತೊಗೊಂಡು ನಾವೇನು ಮಾಡಬೇಕು, ನೀರನ್ನು ಸೇರಿಸ್ಕೋಬೇಕು ನೋಡ್ರಿ. ನೀರು ಆಮೇಲೆ ಬೇಕಾದರೂ ಹಾಕೋಬೋದು, ಮೊದಲು ನಾವು ಕಲಸಿ ನೋಡೋಣಂತ್ರಿ. ಜಾಸ್ತಿ ಆಯ್ತಂದ್ರೆ ಏನೂ ಮಾಡೋಕ್ಕಾಗಲ್ಲ, ಕಮ್ಮಿ ಬಿದ್ದರೆ ನಾವು ಇನ್ನೊಂದು ಸ್ವಲ್ಪ ಹಾಕಿ ಕಲಸ್ಕೋಬೋದು. ಅದಕ್ಕೋಸ್ಕರ 1 ಕಪ್ ನೀರನ್ನು ಸೇರಿಸ್ಕೊಂಡಿದ್ದೀನಿ ನೋಡ್ರಿ. ಇದನ್ನೆಲ್ಲ ಇವಾಗ ನಾವು ಚೆಂದಾಗೆ ಮಿಕ್ಸ್ ಮಾಡೋಣ. ಇದು ಗಂಟು ಎಲ್ಲ ಏನೂ ಬರೋಂಗಿಲ್ಲ, ಯಾಕಂದ್ರೆ ರವೆ ಹಾಕಿರ್ತೀವಿ, ಹಾಗಾಗಿ ಗಂಟೆಲ್ಲ ಬರೋದಿಲ್ಲ. ಇದನ್ನೆಲ್ಲ ಚೆಂದಾಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣಂತ್ರಿ. ಈಗ ನೋಡ್ರಿ ನೀರು ಕಡಿಮೆ ಅಂತ ಅನ್ಸಕತ್ತಾವು. ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಮತ್ತು ಆಮೇಲಿಂದ ಇದನ್ನು ನೀವು ರಾತ್ರಿ ಕೂಡ ನೆನೆ ಹಾಕ್ಬೋದು. ಇನ್ನೊಂದು ಅರ್ಧ ಕಪ್ಪಷ್ಟು ನಾನು ನೀರನ್ನು ಸೇರಿಸ್ಕೊತೀನಿ. ರಾತ್ರಿ ನೆನೆ ಹಾಕಿ ನೀವು ಮುಂಜಾನೆಗೂ ಮಾಡ್ಬೋದು ಇದನ್ನು. ಇಲ್ಲ ದಿಢೀರಂತ ಮಾಡಬೇಕು ಅಂದ್ಕೊಂಡ್ರೆ ಈ ಥರ ನೀವು ಕಲಸಿ ಒಂದು 10 ನಿಮಿಷ ಇಷ್ಟು ಚಟ್ನಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನೆನೆದು ಬಿಟ್ಟಿರ್ತದ ನೋಡ್ರಿ. ಇಷ್ಟು ನೀರಾದ್ರೆ ಸಾಕು ರೀ. ಇದಕ್ಕೆ 1.5 ಕಪ್ಪಷ್ಟು ನಾನು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಚೆಂದಾಗಿ ಕಲಿಸಿ ನಾವು ಎತ್ತಿಡೋದಿರ್ತದೆ ನೋಡ್ರಿ. ಜೋಳದ ಹಿಟ್ಟಿನಾಗ ಡೈಲಿ ರೊಟ್ಟಿ ತಿಂತಿರ್ತೀವಿ, ಮತ್ತು ಆಮೇಲೆ ಜೋಳದ ಹಿಟ್ಟಿನ ಕಡುಬು ತಿಂದಿರ್ತೀವಿ. ಅದು ಎಲ್ಲ ಬೇಡ, ಹೊಸದಾಗಿ ಏನಾದರೂ ಮಾಡಬೇಕು ಅನ್ನೋರಿಗೆ ಈ ಥರ ನೀವು ಇಡ್ಲಿನ ಟ್ರೈ ಮಾಡಿರಿ. ಭಾರಿ ಮಸ್ತಾಗಿರ್ತದೆ. ಬಿಸಿ ಬಿಸಿದು ತಿನ್ಬೇಕಾದ್ರೆ ಒಂದು ಘಮ ಕೊಡ್ತಿರ್ತದೆ. ಇನ್ನೂ ಒಂದು ಇಡ್ಲಿ ನಾವು ತಿನ್ನಬೇಕು ಅನ್ನಿಸ್ತದ ನೋಡ್ರಿ, ಆ ಥರ ಆಗ್ತಾವು. ಆಮೇಲೆ ಈ ಇಡ್ಲಿನ ನಾವು ಸಣ್ಣ ಮಕ್ಳಿಗೂ ಕೊಡ್ಬೋದು. 1.5 ವರ್ಷದಿಂದ ಸಣ್ಣ ಮಕ್ಳು ಇರ್ತಾವಲ್ಲ, ಅಂಥ ಮಕ್ಳಿಗೂ ಕೂಡ ನಾವು ಈ ಇಡ್ಲಿನ ಕೊಡ್ಬೋದು ನೋಡ್ರಿ. ಮೆತ್ತಗಾಗಿರ್ತಾವೆ, ಬಾಯಾಗಿಟ್ರೆ ಕರಗೋ ಥರ ಇರ್ತಾವೆ. ಅವ್ರಿಗೂ ಇದು ಹೊಟ್ಟೆಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ನೋಡ್ರಿ. ನಾವು ರವೆಲಿ ಮಾಡಿರೋ ಇಡ್ಲಿನ ಅವಕ್ಕೆ ಹೊಟ್ಟೆಯಾಗ ನಿಂದ್ರಂಗಿಲ್ಲ. ಈ ಇಡ್ಲಿ ಆ ಥರ ಏನೂ ಆಗಲ್ಲ. ಮುಚ್ಚಿಟ್ಟಿದ್ದಾರೆ 10 ನಿಮಿಷ. ಆಮೇಲೆ ಈಗ ಚಟ್ನಿ ಮಾಡ್ಕೊಂಡು ಬಿಡೋಣಂತ್ರಿ ನಾವು. ಸ್ವಲ್ಪ ಹುರ್ಗಡ್ಲೆನೆ ತೊಗೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಳಕತ್ತೀನಿ ನೋಡ್ರಿ. ನಾನು ತಿಳಿ ಚಟ್ನಿ ಮಾಡ್ಕೊಳಕತ್ತೀನಿ. ಗಟ್ನಿ ಚಟ್ನಿ ಬೇಕಾದರೂ ಮಾಡ್ಕೋಬೋದು. ಸ್ವಲ್ಪ ಶೇಂಗಾ ಕೂಡ ನಾನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ನಿಮ್ಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ರಿ. ನಾನು ಕೂಡ ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ನೋಡ್ರಿ. ಆಮೇಲಿಂದ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನೋಡ್ರಿ. ಬೆಳ್ಳುಳ್ಳಿ, ಹಸಿ ಅಲ್ಲನೂ ಕೂಡ ಸ್ವಲ್ಪ ಸೇರಿಸ್ಕೊಳಕತ್ತೀನಿ. ಈಗ ಮಳೆಗಾಲ ಇರೋದ್ರಿಂದ ಸ್ವಲ್ಪ ನಾವು ಹಸಿ ಶುಂಠಿನ ಹಾಕೋದ್ರಿಂದ ಮಕ್ಕಳಿಗೆ ಕೆಮ್ಮ ನೆಗಡಿ ಕಡಿಮೆ ಆಗ್ತದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಜೀರಿಗೆನ ಹಾಕೋತೀನಿ ಸ್ವಲ್ಪ ನಾನು. ಈ ಇಡ್ಲಿಗೆ ತಿಳಿ ಚಟ್ನಿ ಆದ್ರೇ ಭಾರಿ ಮಸ್ತ್ ಇರ್ತದ್ರಿ, ಒಳ್ಳೆ ಕಾಂಬಿನೇಷನ್ ಇರ್ತದೆ ಅಂಥೇಳಿ ನಾನು ತಿಳಿ ಚಟ್ನಿನ ಮಾಡ್ಕೊಂಡೀನಿ. ಈ ಸದ್ಯಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು 1 ರೌಂಡ್ ಇದನ್ನು ರುಬ್ಕೊಂಡು ಬರ್ತೀನಿ ನೋಡ್ರಿ. ಮತ್ತು ಹುಳಿ ಬೇಕನ್ನೋರಿಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ. ಈಗ ರುಬ್ಬಿದ್ದಾಯಿತು ನೋಡ್ರಿ. 1 ಬೊಗಣೆ ತೊಗೊಂಡಿನಿ ನಾನು ಎಲ್ಲನೂ. ಅದಕ್ಕೆ ಚಟ್ನಿ ರುಬ್ಬಿದಂಥ ಚಟ್ನಿನ ತಕ್ಕೊಂಡು ಬಿಡ್ತೀನಿ ನೋಡ್ರಿ. ನೋಡ್ರಿ ಈಗೆಲ್ಲನೂ ತೆಗೆದಿಟ್ಟಿನಿ ನಾನು. ಈ ತಿಳಿ ಚಟ್ನಿಗೆ ನಾನು ಇನ್ನೊಂದು ಸ್ವಲ್ಪ ಅದೇ ಜಾರಿಗೆ ನೀರು ಹಾಕಿ ನೀರನ್ನು ಹಾಕ್ತೀನಿ ನೋಡ್ರಿ. ತಿಳಿ ಆಗ್ಬೇಕಲ್ಲ, ಅದಕ್ಕೋಸ್ಕರ ನಾನು ಇನ್ನೊಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಂಡಿನಿ ರೀ ಇದಕ್ಕೆ. ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಒಗ್ಗರಣೆ ಕೊಡ್ತೀನಿ. ಸಿಂಪಲಾಗಿ ಒಂದು ಒಗ್ಗರಣೆ ಕೊಟ್ಬಿಟ್ರೆ ಭಾರಿ ಮಸ್ತ್ ಆಗ್ತದೆ ನೋಡ್ರಿ ಚಟ್ನಿ. ಈಗ ನೋಡ್ರಿ ಸಾಸ್ಮಿ, ಇಂಗು, ಕರಿಬೇವು ಇಷ್ಟು ಸಾಕ್ರಿ. ಇಷ್ಟೇ ಒಗ್ಗರಣೆ ಹಾಕ್ತೀನಿ ನಾನು. ಬೇಕು ಅಂದವರು ಕಡಲೆಬೇಳೆ, ಉದ್ದಿನಬೇಳೆ ಕೂಡ ಸೇರಿಸ್ಕೊಂಡು ಒಗ್ಗರಣೆನ ಮಾಡ್ಕೋಬೋದು ನೋಡ್ರಿ. ಇದನ್ನೆಲ್ಲ ಚೆಂದಾಗೆ ನಾವು ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಬಿಡೋಣಂತ್ರಿ.
ಈ ಥರ ಸಿಂಪಲಾಗಿ ಮಾಡೋ ಚಟ್ನಿಗಳೇ ಮಸ್ತ್ ಬಂದಿರ್ತಾವೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರ್ತಾವೆ. ಚಟ್ನಿ ರೆಡಿ ಆಯಿತು ನೋಡಿರಿ. ಈ ಕಡೆ ರವೆ ಏನಾಗ್ಯದ ಅಂತ ನೋಡೋಣ ಬರ್ರಿ. ತೆಗೆದುಬಿಟ್ಟು ನೆನೆದಿರ್ತದ್ರಿ ನೋಡಿರಿ. ಈ ಥರ ಆಗಿತ್ತು, ಸ್ವಲ್ಪ ಉಬ್ದೋರ್ ಥರ ಆಗಿತ್ತು. ಇದನ್ನೆಲ್ಲ ಇನ್ನೊಂದು ಸರಿ ನಾವು ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿರಿ. ಎಲ್ಲ ಸೋಡಾ ಎಲ್ಲ ಹಾಕಿಟ್ಟಿದ್ವಲ್ಲ, ಅದಕ್ಕೋಸ್ಕರ ಸ್ವಲ್ಪ ಉಬ್ದಂಗಾಗಿತ್ತು. 10 ನಿಮಿಷದೊಳಗೆ ನೀವು ರಾತ್ರಿ ಕೂಡ ಇದನ್ನು ನೆನೆ ಹಾಕಿ ಇಟ್ಕೋಬೋದು ನೋಡಿರಿ. ಈಗ ನಾನು ಇಡ್ಲಿ ಪಾತ್ರೆಗೆ ಮೊದಲೇ ಎಣ್ಣೆ ಹಚ್ಚಿ ಇಟ್ಕೊಂಡ್ಬಿಟ್ಟಿದ್ದೆ ನೋಡಿರಿ. ನಾನು ಈ ಥರ ಚಿಕ್ಕ ಚಿಕ್ಕದಾಗಿ ಒಂದೇ ಸ್ಪೂನ್ ಹಿಟ್ಟನ್ನು ಹಾಕಿ ಇಡ್ಲಾಕತ್ತೀನಿ ನೋಡಿರಿ. 1 ಸ್ಪೂನ್ ಹಾಕಿದ್ರೆ ಸಾಕ್ರಿ, ಕುದ್ದು ಅವು ಮತ್ತು ಇಡ್ಲಿ ದೊಡ್ಡವಾಗಿ ಬರ್ತಾವೆ. ಅದಕ್ಕೋಸ್ಕರ ಸಣ್ಣದು ಸ್ಪೂನಲ್ಲಿ ನಾನು ಹಾಕ್ತಾ ಇದ್ದೀನಿ ನೋಡಿರಿ. ಈ ಥರ ಹಾಕಿ ನಾನೆಲ್ಲನೂ ನೀರನ್ನು ಕಾಯ್ದಿದ್ದು ನೀರೊಳಗೆ ಒಂದು ಅರ್ಧ ನಿಂಬೆಹಣ್ಣ ಕೊಯ್ದು ಹಾಕಿದ್ದೀನಿ. ನಿಮ್ಮ ಇಷ್ಟ ಹಾಕೋದು ಬಿಡೋದು. ಇಡ್ಲಿ ರೆಡಿ ಆಗಿಬಿಟ್ಟಿತ್ತು ನೋಡಿರಿ 10 ನಿಮಿಷದೊಳಗಡೆ. ನೋಡಿದ್ರಲ್ಲ ಎಷ್ಟು ಚೆಂದಾಗಿ ಇಡ್ಲಿ ಬಂದಾವು. ನೀವು ಕೂಡ ಟ್ರೈ ಮಾಡಿರಿ. ಮತ್ತು ನಾನು ನಿಮಗೆ ಇದೇ ಥರ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ.